ಸರ್ಕಾರಕ್ಕೆ ನಾವೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇವತ್ತು ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ. ಈ ಪಾದಯಾತ್ರೆಗೆ ಪೇಪರ್ ಅಡ್ವರ್ಟೈಸ್ಮೆಂಟ್ ಹಿಂದೆ ಏನು ಬಂತು 2025ರಲ್ಲಿ, ಅವಾಗಿಂದನೂ ನಮ್ಮ ನಿಕಟಪೂರ್ವ ಶಾಸಕರಾದಂಥ ಎ ಮಂಜುನಾಥ್ ಅವರು ನಮ್ಮ ರೈತರನ್ನ ಉಳಿಸ್ಲೇಬೇಕು ಅಂತ, ಶಕ್ತಿ ತುಂಬಬೇಕು ಅಂತ ಅಂದ್ಬಿಟ್ಟು ಈ ನಮಗೆ ಸಾಥ್ ಕೊಟ್ಕೊಂಡ್ಬಂದರು. ಅವ್ರು ಬಂದಂತ ಆದಮೇಲೆ ಕುಮಾರಸ್ವಾಮಿ ಅವ್ರು ಬಂದರು, ನಂತರ ನಿಖಿಲ್ ಕುಮಾರಸ್ವಾಮಿ ಅವ್ರು ಬಂದರು, BJP ಅವರು ಬಂದರು, ಮತ್ತು KRS ಪಾರ್ಟಿಯವರು, ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ, ಎಲ್ಲ ಸಂಘಟನೆಯವರೆಲ್ಲ ನಮ್ಮ ರೈತರಿಗೆ ಬಲ ತುಂಬ್ಕೊಂಡು ಬಂದರು. ಈ ಬಲ ತುಂಬ್ಕೊಂಡು ಬಂದು ಈಗಾಗಲೇ 520ನೇ ದಿನದ ಹತ್ರ ಬಂದಿದ್ದೀವಿ. ಇಲ್ಲಿ ತನಕ ಈ ಸರ್ಕಾರಕ್ಕೆ ಕಿವಿ ಕೇಳಿಸ್ತಿಲ್ಲ, ಕಾಣಲಿಲ್ಲ. ಆ ಉದ್ದೇಶಕ್ಕೋಸ್ಕರ ನಮ್ಮ JDS ಮುಖಂಡರು ಹಿಂಗೆ ಬಿಟ್ಟರೆ ಆಗಲ್ಲ ಅಂತ ಹೇಳಿ BJP ಅವರು JDSನವ್ರು ಇಬ್ಬರು ಸೇರಿ ಈ ಒಂದು ಪಾದಯಾತ್ರೆನ ಮಾಡೋಣ, ರೈತರು ನೀವು ಬಂದು ನಮಗೆ ಸಾಥ್ ಕೊಡಬೇಕು ಅಂತ ಹೇಳಿದ್ರು. ನಾವು ಆ ಉದ್ದೇಶಕ್ಕೆ ನಮಗೋಸ್ಕರ ಬಂದವ್ರೆ, ನಾವು ಅವ್ರಿಗೋಸ್ಕರ ಅಂತ ಹೇಳಿ ನಾವು ಸಾಥ್ ಕೊಡೋಕ್ಕೆ ಅಂತ ಹೊರಟಿದ್ದೀವಿ. ಈ ಸರ್ಕಾರನ ಕಣ್ ತೆಗಿಸ್ಬೇಕು ಅಂತ ಈ ಒಂದು ಭೂಸ್ವಾಧೀನ DK ಶಿವಕುಮಾರ್ ಅವರು ಅಟಕ್ ಬಿದ್ದವ್ರೆ. ಇವರು ಅಧಿಕಾರಕ್ಕೆ ಬರಬೇಕಾದ್ರೆ ಇಲ್ಲಿಯ ಭೂಮಿನ ಕಿತ್ತು ವಾದ್ರೆ ಅವ್ರಿಗೆ ಕೊಡಬೇಕು ಅಂತ ಪ್ರಾಮಿಸ್ ಮಾಡಿ ಈ CM ಚೇರ್ಗೆ ಯಾವಾಗ ಕುತ್ಕೊಳ್ಳೋಕೆ ಕೊಟ್ಟರು ಅವಾಗಿಂದನೂ ಇದ್ರ ಬಗ್ಗೆ ಜಾಸ್ತಿ ಒಲವು ಬಂತು ಅವ್ರಿಗೆ. ಇಲ್ಲಿ ರೈತರು ಸುಮಾರು 25,000 ರೈತರು ಬೀದಿ ಪಾಲಾಯ್ತವ್ರೆ. ಲಕ್ಷಾಂತರ ಮರಗಳು ಮರಣಹೋಮ ಆಯ್ತವೆ, ಮತ್ತು ಪ್ರಾಣಿ ಪಕ್ಷಿಗಳು ನಾಶ ಆಯ್ತಿದೆ. ಸುಮಾರು 1 ಲಕ್ಷ ದನ ಕರುಗಳೈತೆ. ಒಂದು ದಿನಕ್ಕೆ 20ರಿಂದ 25,000 ಲೀಟ್ರ್ ಹಾಲು ಉತ್ಪತ್ತಿ ಆಯ್ತಿದೆ. ಒಂದು ತಿಂಗಳಿಗೆ ಅಂದರೆ 20 ದಿನಕ್ಕೆ ರೇಷ್ಮೆಯಿಂದ 3ರಿಂದ 5 ಕೋಟಿ ಉತ್ಪತ್ತಿ ಮಾಡ್ತಾರೆ ನಮ್ಮ ರೈತರು. ಟ್ರಾನ್ಸಾಕ್ಷನ್ ಇಟ್ಕೊಂಡವ್ರೆ. ಅಭಿವೃದ್ಧಿ ಇಲ್ವಾ ಮೇಡಮ್? ಇವರೇನು ಇನ್ನೊಂದು ಸಾರಿ ಅಭಿವೃದ್ಧಿ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ರೈತರು ಸ್ವಾವಲಂಬಿಗಳಾಗವ್ರೆ, ಬದುಕ್ತವ್ರೆ. ನಮಗೆ ಅಕ್ವೈರ್ ಮಾಡಿ ಅಂತ ನಾವು ಯಾರು ಏನು ಕೇಳಲಿಲ್ಲ ಅವ್ರನ್ನ. ಆ ಉದ್ದೇಶಕ್ಕೋಸ್ಕರ ಇವತ್ತೇನು ಪಾದಯಾತ್ರೆ ಇಟ್ಕೊಂಡಿದ್ವಿ, ಈ ಸರ್ಕಾರದ ಕಣ್ಣು ತೆಗಿಸ್ಬೇಕು. ಮುಚ್ಕೊಂಡಿರೋಂಥವ್ರು ಕಣ್ಣು ಮುಚ್ಕೊಂಡಿರೋದು 28ಗೆ ಇವ್ರೇನು ಎಲೆಕ್ಷನ್ ಆಸೆ ಇಟ್ಕೊಂಡವ್ರೆ, ಇವ್ರ ಆಸೆ ನುಚ್ಚು ನೂರು ಮಾಡಬೇಕು. 29ಕ್ಕೆ ಲೋಕಸಭೆ ಎಲೆಕ್ಷನ್ ಏನಿದೆ, ಲೋಕಸಭೆ ಎಲೆಕ್ಷನಲ್ಲಿ ಈಗೇನು ನೆಲ ಕಚ್ಚವ್ರೆ, ಇನ್ನೂ ನೆಲ ಕಚ್ಕೊಬೇಕು ಇವರು. ಅದೇ ಥರ ರೈತರು, ಇಡೀ ದೇಶದ ರೈತರು, ಕರ್ನಾಟಕ ರಾಜ್ಯ ರೈತರು, ಎಲ್ಲ ಸಂಘಟನೆಯವರು ನಿರ್ಧರಿಸ್ಕೊಂಡವ್ರೆ. ಆ ಉದ್ದೇಶಕ್ಕೆ DK ಶಿವಕುಮಾರ್ಗೆ ಒಂದು ಎಚ್ಚರಿಕೆ ಕೊಡೋಕೆ ಇಷ್ಟಪಡ್ತೀವಿ ನಾವು ರೈತರ ಸಂಘದಿಂದ. ದಯವಿಟ್ಟು ಈ ಭೂ ಸ್ವಾಧೀನ ಅನ್ನೋದು ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್ ಅವರೇ. ನಮ್ಮ ಭೂಮಿ ನಮ್ಮ ಹಕ್ಕು.